ತುಂಬ ಖುಷಿಯಾಗುತ್ತೆ. ಮೊನ್ನೆ ಮಾಡಿದ ಸೆಲೆಬ್ರಿಟಿ ಶೋ ಅಲ್ಲಿ ಒಂದಷ್ಟು ಆರ್ಟಿಸ್ಟ್ ಸೆಲೆಬ್ರಿಟೀಸ್ ಬಂದಿದ್ರು ಆ್ಯಂಡ್ ಇವತ್ತು ಫ್ರೀ ಮಾಡಿಕೊಂಡು ನಾವು ಶರಣ್ ಸರ್ಗೆ ಅವತ್ತು ಕರೆದಿದ್ವಿ. ಬಟ್ ಅವರು ಅವತ್ತು ಬ್ಯುಸಿ ಇದ್ದಿದ್ದ ಕಾರಣ ಬಂದಿರಲಿಲ್ಲ. ಅವರೇ ಇವತ್ತು ಸರ್ಪ್ರೈಸ್ ವಿಸಿಟ್ ಕೊಟ್ಟರು ನಮಗೆ. ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬರೀ ಧನಂಜಯ್ ಅವ್ರು ಬರ್ತಾರೆ ಅಂತ ಗೊತ್ತಿತ್ತು ಅಷ್ಟೇ. ಬಟ್ ಶರಣ್ ಸರ್ ಬಂದಿದ್ದಾರೆ ಅಂದಿದ ತಕ್ಷಣ ನಾನು ಇಲ್ಲೇ ಓಡ್ ಬಂದಿದ್ದು ಸರ್ ನೋಡ್ತಾರೆ ಅಂತ. ಅವ್ನಿಗೆ ಅಷ್ಟು ಸಿನಿಮಾಗಳ ಮೇಲೆ ಇರೋವಂಥ ಒಂದು ಪ್ಯಾಷನ್ ಆಗಿರಲಿ, ಅಷ್ಟು ಆಸಕ್ತಿ. ನನ್ನ ಹಿಂದಿನ ಸಿನಿಮಾ ಓಟುಗೆ ಸಹ ಬಂದು ಸಪೋರ್ಟ್ ಮಾಡಿದ್ರು, ಅದು ಕೂಡ ಒಂದು ಸರ್ಪ್ರೈಸ್ ವಿಸಿಟ್ ಆಗಿತ್ತು. ಸೊ ವೆರಿ ಥ್ಯಾಂಕ್ಫುಲ್ ಟು ಶರಣ್ ಸರ್ ಆ್ಯಂಡ್ ಧನಂಜಯ್ ಅವರು ಕೂಡ. ಅವರ ಪ್ರೀತಿ ಸಿನಿಮಾಗಳ ಮೇಲೆ ಕಾಣುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾಗೆ ಇಷ್ಟು ಪ್ರೋತ್ಸಾಹ ಸಪೋರ್ಟ್ ಕೊಡ್ತಾ ಇರೋದು ತುಂಬ ಖುಷಿ ಅನಿಸುತ್ತೆ. ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊನ್ನೆ ಇತ್ತೀಚೆಗಷ್ಟೇ ಸೆಲೆಬ್ರಿಟಿ ಶೋ ಆಯಿತು. ಅಲ್ಲಿ ಬಹಳಷ್ಟು ಜನ ಬಂದು ಮಾತಾಡಿದ್ರು. ಕೆಲವ್ರು ಯಾರು ಬರೋಕ್ಕಾಗಲಿಲ್ಲ, ನಮ್ಮ ಮತ್ತೆ ಸಿನಿಮಾ ನೋಡಬೇಕು ಅಂತ ಅವರೇ ಪಾಪ ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಧನಂಜಯ್ ಸರ್, ಶರಣ್ ಸರ್ ನಮ್ಮ ಸರ್ಪ್ರೈಸ್ ವಿಸಿಟ್. ಧನಂಜಯ್ ಸರ್ ಪಾಪ ಅವರೇ ಕರೆ ಮಾಡಿ ನಾನು ಬರೋಕ್ಕಾಗಲಿಲ್ಲ, ಒಂದು ಶೋ ಅರೇಂಜ್ ಮಾಡಿಸಿ ಬರ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ನಾಳೆ ಶಿವಣ್ಣ ಬರೋರಿದ್ದಾರೆ, ಧ್ರುವ ಸರ್ಜಾ ಸರ್ ಬರೋರಿದ್ದಾರೆ, ಗುರುವಾರ ನೋಡೋರಿದ್ದಾರೆ. ಸೊ ಹೀಗೆ ನಮ್ಮ ಚಿತ್ರರಂಗದ ಗಣ್ಯರು ಮತ್ತು ದಿಗ್ಗಜರು ಅಂತ ಅನಿಸ್ಕೊಳ್ಳುವಂಥವ್ರು ಅವರೆಲ್ಲರಿಗೂ ಗತವೈಭವದ ಬಗ್ಗೆ ಒಂದು ಕುತೂಹಲ ಮತ್ತು ಒಂದು ಪ್ರಶಂಸೆ ಇದೆ. ಭಾಳ ಖುಷಿ ಆಗ್ತಿದೆ. ನಾವು ಶುಕ್ರವಾರ ನಿಜ ಹೇಳಬೇಕು ಅಂದರೆ ನಮ್ಮದು ಮೊದಲನೇ ಓಪನಿಂಗ್ ದಿನ ನೋಡಿ ಸ್ವಲ್ಪ ಹೆದರಿದ್ವಿ. ಆದರೆ ಶನಿವಾರ ಸಂಜೆ ಮೇಲೆ ಸಿನಿಮಾ ತುಂಬ ಚೆನ್ನಾಗಿ ಟೇಕ್ ಆಫ್ ಆಗಿದೆ. ಭಾನುವಾರ ನೋಡಿರುವಂಥ ಜನ ಹೊರಗಡೆ ಹೋಗಿ ಹೇಳ್ತಾ ಇದ್ದಾರೆ, ಇಲ್ಲ ಈ ಸಿನಿಮಾ ಒಂದು ಬೇರೆ ಥರನೇ ಇದೆ, ಪ್ರತಿನಿತ್ಯ ಬರುವಂಥ ಸಿನಿಮಾ ಥರ ಅಲ್ಲ ಗತವೈಭವ, ಈ ಥರ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ಹೊರಗಡೆ ಹೋಗಿ ಮಾತಾಡ್ತಿದ್ದಾರೆ. ಸೊ ಅದೇ ನಮಗೆಲ್ಲ ಧೈರ್ಯ. ಸೊ ನಾವು ಜನರನ್ನು ಅದಕ್ಕೆ ಹೇಳ್ಕೊಳ್ಳೋದು, ಈ ಗತವೈಭವದಂಥ ಸಿನಿಮಾಗಳು ತುಂಬ ಅಪರೂಪ ಬರೋದು, ಯಾವುದೇ ಚಿತ್ರರಂಗ ಆದರೂ ಕೂಡ. ಈ ಒಂದು ಹೊಸ ಪ್ರಯೋಗ ಒಮ್ಮೆ ನೋಡಿ, ನಿಮ್ಗೆ ಇಷ್ಟ ಆದರೆ 4 ಜನಕ್ಕೆ ಹೇಳಿ ಕರ್ಕೊಂಬಂದು ತೋರಿಸುವಂಥ ಕೆಲಸ ಆಗಿದೆ. ಧನ್ಯವಾದ. ಡಾಲಿ ಧನಂಜಯ್ ಸರ್ಗೂ ಮತ್ತು ಶರಣ್ ಸರ್ಗೂ ಮತ್ತು ಕಾರ್ತಿಕ್ ಅವ್ರಿಗೂ ಧನ್ಯವಾದಗಳು ಬಂದು ನೋಡಿದ್ದಕ್ಕೆ. ಮತ್ತು ನೋಡಿದವ್ರಿಗೆಲ್ಲ ಇಷ್ಟ ಆಗ್ತಿದೆ. ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇದ್ದಾರೆ. ಕೆಲವ್ರನ್ನ ಕರ್ ತೋರಿಸ್ತಾ ಇದ್ದೀವಿ, ಅವ್ರಿಗೆಲ್ಲರಿಗೂ ಇಷ್ಟ ಆಗ್ತಿದೆ. ಸೊ ಈಗ ಮೋಸ್ಟ್ಲಿ ನಾವು ಎಲ್ಲರ ಮನೆಗಳ್ಗೂ ಹೇಳ್ಕೊಂಬಂದು ತೋರಿಸ್ಬೇಕು ಅನ್ಸುತ್ತೆ. ಯಾಕಂದರೆ ನೋಡಿದವ್ರಿಗೆ ಇಷ್ಟ ಆಗ್ತಿದೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಇಲ್ಲ ಅನೌನ್ಸ್ ಮಾಡ್ಬೇಕೇನೋ, ನಾವು ನೋಡಿದ್ದು ಇಷ್ಟ ಆಗಲಿ ಅಂದರೆ ಥಿಯೇಟ್ರ್ ಆಚೆ ಇರ್ತೀವಿ, ದುಡ್ಡು ವಾಪಸ್ ಕೊಡ್ತೀವಿ ಅಂತ. ಗೊತ್ತಿಲ್ಲ ನಮ್ಗೆ ಯಾವ ರೀತಿ ಮಾಡಬೇಕು ಅಂತ. ಬಟ್ ಬೆಟರ್ ಇದೆ. ಶುಕ್ರವಾರಕ್ಕಿಂತ ಶನಿವಾರ ಬೆಟರ್ ಇತ್ತು, ಶನಿವಾರಕ್ಕಿಂತ ಸಂಡೇ ಬೆಟರ್ ಇತ್ತು, ಮಂಡೇ ಆಫ್ಕೋರ್ಸ್ ಒಂಚೂರು ಡ್ರಾಪ್ ಇತ್ತು. ಬಟ್ ರೇಷಿಯೋ ವೈಸ್ ಬೆಟರ್ ಇದೆ. ಮಂಡೇಗಿಂತ ಟ್ಯೂಸ್ಡೇ ಬೆಟರ್ ಇದೆ ಇವತ್ತು. ಬಟ್ ಸ್ಟಿಲ್ ನಾವೇನು ಇನ್ವೆಸ್ಟ್ ಮಾಡಿದ್ದೀವಿ ಅಲ್ಲ ಸರಿ, ಅಂದರೆ ಪ್ರೊಡಕ್ಷನ್ ಹೌಸ್ ಏನು ಇನ್ವೆಸ್ಟ್ ಮಾಡಿದೆ ಅಥವಾ ನಮ್ಮ ಎಫರ್ಟ್ ಏನಿದೆ, ಅಥವಾ ನಾವು ಬೇರೆ ಸಿನಿಮಾಗಳು ನೋಡಿರ್ತೀವಿ, ನಮ್ಮದು ನೋಡಿರ್ತೀವಿ, ನಾವೇನು ಅಂದ್ಕೊಂಡಿದ್ವಿ ಆ ಮಟ್ಟಕ್ಕೆ ನನಗಿಲ್ಲ ಅಂತ ನನಗೆ ಅನಿಸಿದೆ. ಸೊ ಗೊತ್ತಿಲ್ಲ ವಾಟ್ ನೆಕ್ಸ್ಟ್ ಕಾಲ್ ಏನು ತಗೋಬೇಕು ಅಂತ. ಬಟ್ ನೀವು ಅಫ್ಕೋರ್ಸ್ ಅದೇ ಹೇಳೋದು, ನೀವು ಟ್ರೇಲರು ಸಾಂಗ್ ನೋಡಿ ಅಥವಾ ನೋಡಿದವ್ರನ್ನ ಕೇಳಿ ಬನ್ನಿ ಥಿಯೇಟ್ರಿಗೆ. ಥ್ಯಾಂಕ್ ಯು. ಆಮೇಲೆ ಶಿವಣ್ಣ ಅವ್ರು ನಾಳೆ 1:25 ಶೋ ಒರೇನ್ ಮಾಲಲ್ಲಿ ನೋಡ್ತಾ ಇದ್ದಾರೆ. ಮತ್ತು ಧ್ರುವ ಸರ್ ವೀರೇಶ್ ಥಿಯೇಟ್ರಲ್ಲಿ ಗುರುವಾರ ಸಂಜೆ ಶೋ 4:15 ಶೋ ನೋಡ್ತಾ ಇದ್ದಾರೆ. ಅಂದರೆ ನಾವು ಒಗ್ಗಟ್ಟಲ್ಲಿದೆ, ಇಡೀ ಇಂಡಸ್ಟ್ರಿ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದೆ. ಆಡಿಯನ್ಸ್ ಒಂಚೂರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು.